ಯಾದಗಿರಿಯಲ್ಲೂ ಕೂಡ ಸಿಲಿಂಡರ್ ಕೊರತೆ ತಲೆದೂರಿದೆ. 3 ದಿನಕ್ಕೆ ಆಗುವಷ್ಟು ಮಾತ್ರ ವಾಣಿಜ್ಯ ಸಿಲಿಂಡರ್ ಸ್ಟಾಕ್ ಇದೆ. 3 ದಿನಗಳ ನಂತರ ಯಾದಗಿರಿ ಹೋಟೆಲ್ ಉದ್ಯಮಕ್ಕೆ ಹೊಡೆತ ಬೀಳಲಿದೆ. ಸಿಲಿಂಡರ್ ಕೊರತೆಯಿಂದ ಹೋಟೆಲ್ಗಳು ಬಂದ್ ಆಗುವ ಸಾಧ್ಯತೆ ಇದೆ. ಕೇಂದ್ರ ರಾಜ್ಯ ಸರ್ಕಾರ ಸಿಲಿಂಡರ್ ಸಮಸ್ಯೆ ನೀಗಿಸಬೇಕು. ಯಾದಗಿರಿಯ ಎಸ್ಡಿಎನ್ ಹೋಟೆಲ್ ಮ್ಯಾನೇಜರ್ ಪ್ರಶಾಂತ್ ಆಗ್ರಹಿಸಿದ್ದಾರೆ. ನಮ್ಮ ಯಾದಗಿರಿ ಜಿಲ್ಲೆಗೆ ಹೊರ ರಾಜ್ಯಗಳಿಂದ, ಹೊರ ಊರುಗಳಿಂದ ಮತ್ತು ಇಲ್ಲಿ ಕಲಿಯತಕ್ಕಂಥ ವಿದ್ಯಾರ್ಥಿಗಳಿದ್ದಾರೆ, ಹಿರಿಯ ನಾಗರಿಕರಿದ್ದಾರೆ. ಅವರಿಗೆಲ್ಲ ಊಟಕ್ಕೆ ಪಾಠಕ್ಕೆ ಎಲ್ಲ ತೊಂದರೆ ಆಗುತ್ತೆ. ಈಗ ಒಂದು 3-4 ದಿನಕ್ಕಾಗುವಷ್ಟು ಒಂದು ಗ್ಯಾಸ್ ಒದಗಿಸ್ತೀವಿ ಅಂಥೇಳಿ ನಮ್ಮ ಡೀಲರ್ ಅವರು ಹೇಳಿದ್ದಾರೆ. ಇನ್ನು ಮುಂದಿನ ದಿನಮಾನಗಳಲ್ಲಿ ಅದು ಅವರಿಗೆ ಒದಗಿಸೋಕ್ಕಾಗಿಲ್ಲ ಅಂದಾಗ ಈ ಹೊರಗಿನ ಬಂದವರಿಗೆ, ಇಲ್ಲಿ ವಿದ್ಯಾರ್ಥಿಗಳಿಗೆ, ಹಿರಿಯ ನಾಗರಿಕರಿಗೆ ತುಂಬ ತೊಂದರೆ ಆಗುತ್ತೆ. ಮತ್ತು ನಮಗೆ ಇಲ್ಲಿ ನಾವು ಒಂದು ಸಿಲಿಂಡರ್ ಬಿಟ್ಟು ಪರ್ಯಾಯ ವ್ಯವಸ್ಥೆ ಆದರೂ ಯಾವುದೂ ಇಲ್ಲಲ್ಲ ಹೋಟೆಲ್ನಲ್ಲಿ. ಪರ್ಯಾಯ ವ್ಯವಸ್ಥೆ ಏನು ಮಾಡ್ಕೋಬೇಕು? ಇನ್ನು ಕಟ್ಟಿಗೆ ಒಲೆ ಇನ್ನು ಇದು ಒಂದು 4-5 ದಿನಕ್ಕಾಗಿ ಮತ್ತೆ ಕಟ್ಟಿಗೆ ಒಲೆ ಮಾಡ್ಕೊಳಕ್ಕಾಗುತ್ತೆ? ಅದೆಲ್ಲ ಆಗದೇ ಇರೋ ಮಾತು. ಈಗ ಅದನ್ನು ಕಡಿಮೆ ಬಳಕೆ ಅಂತೂ ಆಗೋದಿಲ್ಲ. ಯಾಕೆ, ಒಂದು ಗ್ಯಾಸ್ ನಾವು ಅನ್ನ ಮಾಡಬೇಕಾದ್ರೆ, ಏನೋ ಒಂದು ಐಟಮ್ ಮಾಡಬೇಕಾದ್ರೆ ಎಷ್ಟು ಬಳಕೆ ಆಗುತ್ತೋ ಅಷ್ಟು ಆಗೋದೆ. ಒಲೆ ಹಚ್ಚಬೇಕೆ, ಅದು ಗ್ಯಾಸ್ ಉರಿಯುವುದೇ. ನಮಗೆ ಡೈಲಿ ಒಂದು 3-4 ಮಧ್ಯಪ್ರಾಚ್ಯ ರಾಷ್ಟ್ರಗಳಲ್ಲಿ ಯುದ್ಧ ಕಾರ್ಮೋಡ ಹಿನ್ನೆಲೆಯಲ್ಲಿ ಈಗ ಯುದ್ಧದ ಕಾರ್ಮೋಡ ಬಿಕ್ಕಟ್ಟು ಈಗ ದೇಶದ ಜನಸಾಮಾನ್ಯರಿಗೂ ಕೂಡ ಇದರ ಬಿಸಿ ತಟ್ಟಿದೆ. ಪ್ರಮುಖವಾಗಿ ದೇಶಕ್ಕೆ ಪೂರೈಕೆ ಆಗುವಂಥ ಸಿಲಿಂಡರ್ ಪೂರೈಕೆ ಸ್ಥಗಿತಗೊಂಡ ಪರಿಣಾಮವಾಗಿ ಈಗ ಸಿಲಿಂಡರ್ ಕೊರತೆ ಉಂಟಾಗಿದೆ. ಗೃಹ ಬಳಕೆ ಆಗಿರ್ಬೋದು, ಅದೇ ರೀತಿಯಾಗಿ ವಾಣಿಜ್ಯ ಬಳಕೆ ಸಿಲಿಂಡರ್ ಕೊರತೆ ಉಂಟಾಗಿದೆ. ಅದೇ ರೀತಿ ಈಗ ರಾಜ್ಯದಲ್ಲಿ ಕೂಡ ಸಿಲಿಂಡರ್ ಕೊರತೆ ಉಂಟಾಗಿದ್ದು, ಯಾದಗಿರಿ ಜಿಲ್ಲೆಯಲ್ಲಿ ಕೂಡ ಸಿಲಿಂಡರ್ ಕೊರತೆಯಾಗಿದೆ. ಗೃಹ ಬಳಕೆ ಸಿಲಿಂಡರ್ ಆಗಿರ್ಬೋದು, ವಾಣಿಜ್ಯ ಬಳಕೆ ಸಿಲಿಂಡರ್ ಆಗಿರ್ಬೋದು, ಈಗ ಕೊರತೆ ಉಂಟಾಗಿದೆ. ಈಗಲೇ ನಾವು ಕೂಡ ಗ್ಯಾಸ್ ಏಜೆನ್ಸಿದವರಿಗೆ ಮಾಹಿತಿ ಪಡೆದಾಗ ಕೇವಲ ಯಾದಗಿರಿ ಜಿಲ್ಲೆಗೆ ಏನು ಹೋಟೆಲ್ಗೆ ಆಗಿರ್ಬೋದು, ಮನೆಗೆ ಪೂರೈಕೆ ಮಾಡಲು ಕೇವಲ 5 ದಿನಕ್ಕೆ ಅಷ್ಟು ಪೂರೈಕೆ ಮಾಡುವಷ್ಟು ಗ್ಯಾಸ್ ಸಿಲಿಂಡರ್ ಮಾತ್ರ ಸ್ಟಾಕ್ ಇದೆ ಎಂಬ ಮಾಹಿತಿಯನ್ನು ನೀಡಿದ್ದಾರೆ. ಈಗ ನಾವು ದೃಶ್ಯಗಳನ್ನು ಕೂಡ ಈಗ ಹೋಟೆಲ್ನಲ್ಲಿ ನೋಡ್ಬೋದು. ಇದೇ ರೀತಿ ಒಂದು ವೇಳೆ ಗ್ಯಾಸ್ ಸಮಸ್ಯೆ ಉಂಟಾದರೆ ಹೋಟೆಲ್ಗಳು ಬಂದ್ ಆಗುವಂಥ ಪರಿಸ್ಥಿತಿ ಇದೆ. ಯಾಕಂತಂದರೆ ಬಹುತೇಕವಾಗಿ ಎಲ್ಲ ಹೋಟೆಲ್ ಉದ್ಯಮಗಳಲ್ಲಿ, ಎಲ್ಲ ಹೋಟೆಲ್ನಲ್ಲಿ ಈಗ ಸಿಲಿಂಡರ್ ಬಳಕೆಯಿಂದ ಮಾತ್ರ ಅಡುಗೆ ಮಾಡ್ತಾರೆ. ಆದರೆ ಎಲೆಕ್ಟ್ರಿಕ್ ಸ್ಟವ್ ಅಥವಾ ಯಾವುದೇ ಕಟ್ಟಿಗೆಯನ್ನು ಬಳಕೆ ಮಾಡಿಕೊಂಡು ಇಲ್ಲಿ ಅಡುಗೆ ಮಾಡೋದಿಲ್ಲ. ಹೀಗಾಗಿ ಸಿಲಿಂಡರ್ ಬಳಕೆ 100% ಸಿಲಿಂಡರ್ ಬಳಕೆ ಮೇಲೆ ಇಲ್ಲಿ ಅಡುಗೆ ಮಾಡ್ತಾರೆ. ಮುಂದಿನ ದಿನಗಳಲ್ಲಿ ಹೋಟೆಲ್ ಉದ್ಯಮ ಕೂಡ ಬಂದ್ ಆಗಲಿದೆ. ಹೀಗಾಗಿ ಈ ಬಗ್ಗೆ ಸರ್ಕಾರಗಳು, ಕೇಂದ್ರ ಆಗಿರ್ಬೋದು, ರಾಜ್ಯ ಸರ್ಕಾರ ಆಗಿರ್ಬೋದು, ಈ ಕೊರತೆಯನ್ನು ನೀಗಿಸಬೇಕೆಂದು ಒತ್ತಾಯ ಮಾಡಿದ್ದಾರೆ. ನಾಗಪ್ಪ ಮಲ್ಲಿ ಪಾಟೀಲ್, ಗ್ಯಾರಂಟಿ ನ್ಯೂಸ್, ಯಾದಗಿರಿ.